ಓಂ ಶಾಂತಿ. ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ. ಒಂದೂರಲ್ಲಿ 3 ಜನ ಬ್ರಾಹ್ಮಣರು. ಆ ಒಂದು 3 ಜನ ಬ್ರಾಹ್ಮಣರಲ್ಲಿ ದೊಡ್ಡವನು ಯಾರಿರ್ತಾನೆ ಅವನು ತನ್ನ ಇಬ್ಬರು ಶಿಷ್ಯರನ್ನು ಕರ್ಕೊಂಡು ಒಂದು ಪೂಜೆಗೆ ಹೋಗ್ತಾನೆ. ಅಲ್ಲಿ ಬಹಳ ಒಂದು ಮಹಾಯಜ್ಞವನ್ನು ಮಾಡ್ತಿರ್ತಾರೆ. ಆಗ ಊರಿನ ಜನ ಎಲ್ಲ ಏನು ಮಾಡ್ತಾರೆ, ಅವರನ್ನು ಬಹಳ ಸನ್ಮಾನ ಸತ್ಕಾರದಿಂದ ಆಹ್ವಾನ ಮಾಡಿ ಅವರಿಗೆ ಬಹಳ ಗೌರವವನ್ನು ಕೊಡ್ತಾರೆ. ಆಮೇಲೆ ದೊಡ್ಡವ್ರು ಯಾರು ಬ್ರಾಹ್ಮಣ ಇರ್ತಾನೆ ಅವನಿಗೆ ಊರಿನ ಜನ ಹೇಳ್ತಾರೆ, ಅರೆ ಮಹಾರಾಜ ಯಜಮಾನ್ರೇ, ನಿಮ್ಮ ಜೊತೆ ಬಂದಿರುವಂಥ ಶಿಷ್ಯರು ಬಹಳ ನಮ್ರರು, ಬಹಳ ನಿರಹಂಕಾರಿಗಳು ಅಂತ ಅಂದಾಗ ಇವನಿಗೆ ಕೋಪ ಬರುತ್ತೆ. ಅವನನ್ನ ಹೊಗಳುತ್ತಾನ ಅಂತ ಹೇಳ್ಬಿಟ್ಟು, ಅರೆ ಅವನಲ್ಲಿ ಏನು ಗುಣ ಇರಲಿಲ್ಲ ರೀ, ಅವನ ಕತ್ತೆನೇ ಆಗಿದ್ದ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅವನಿಗೆ ಅವಮಾನ ಆಗೋ ಥರ ಮಾತಾಡ್ತಾನೆ. ಅಂದರೆ ಅವನು ನನ್ನ ಜೊತೆ ಇದ್ಕೊಂಡು ಸ್ವಲ್ಪ ಒಳ್ಳೆ ಗುಣ ಬಂದಿದೆ ಅಷ್ಟೇ, ಅವನಲ್ಲಿ ಏನು ಅಂಥದ್ದೇನು ಗುಣ ಇಲ್ಲ ಅಂತ. ಆಮೇಲೆ ಸರಿ ಆಯಿತು, ಅವನು ಹೋಗ್ತಾನೆ. ಇನ್ನೊಬ್ಬ ಬರ್ತಾನೆ. ಇನ್ನೊಬ್ಬ ಶಿಷ್ಯ ಮಾಡೋದನ್ನು ನೋಡಿ, ಸ್ವಾಮಿ ನಿಮ್ಮ ಶಿಷ್ಯರು ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಎಲ್ಲವನ್ನ ಎಷ್ಟು ಅಚ್ಚುಕಟ್ಟಾಗಿ ತುಂಬ ಮಾಡ್ತಾರೆ ನೋಡಿ ಅಂದರೆ, ಅಯ್ಯೋ ಸುಮ್ಮನೆ ರೀ, ಅವರು ಎಲ್ಲ ಕತ್ತೆ ಮರಿಗಳ ಥರ, ಕತ್ತೆನೇ ಯಾವತ್ತಿದ್ರು, ಏನೋ ನನ್ನಲ್ಲಿರೋ ಒಂದು ಸ್ವಲ್ಪ ಗುಣ ಅವನಲ್ಲಿ ಬಂದಿರ್ಬೋದೇನೋ ಅಂತಾನೆ. ಆಮೇಲೆ ಸರಿ ಅಂತ ಆಯಿತು ಅಂತ ಏನು ಮಾಡ್ತಾನೆ, ಎಲ್ಲ ಪೂಜೆ ಎಲ್ಲ ಮುಗಿಯುತ್ತೆ. ಎಲ್ಲ ಆದ ನಂತರ ಅವನೇನು ಮಾಡ್ತಾನೆ, ಅವನನ್ನು ಎಲ್ಲರೂ ಈಗ ಊಟ ಮಾಡಬೇಕಲ್ಲ, ಊಟ ಮಾಡುವಂಥ ಸಮಯದಲ್ಲಿ ಏನು ಮಾಡ್ತಾನೆ, ಅವ್ರಿಗೆಲ್ರಿಗೂ ಊಟಕ್ಕೆ ಕೂರಿಸ್ತಾನೆ. ಮತ್ತು ಊಟಕ್ಕೆ ಕೂರಿಸಿದ ನಂತರ ಆ ಊರಿನ ಜನ ಯಾರು ಊಟ ಬಡಿಸ್ಬೇಕಿತ್ತಲ್ಲ, ಊಟ ಬಡಿಸೋ ಟೈಮಲ್ಲಿ ತುಂಬ ಏನು ಹಸಿರಾಗಿರುವಂತಹ ಒಂದು ಹುಲ್ಲನ್ನು ತಂದು ಅವ್ರ ಮುಂದೆ ಇಡ್ತಾರೆ. ಆಗ ಅವನಿಗೆ ಬ್ರಾಹ್ಮಣ ಕೋಪ ಬರುತ್ತೆ. ಏನು ಮಾಡ್ತಿದ್ದೀರಾ ನೀವು, ಏನು ಅವಮಾನ ಮಾಡ್ತಾ ಇದ್ದೀರಾ ನಮಗೆ ಅಂತಾನೆ. ಅರೇ ಸ್ವಾಮಿ, ನಾವೇನು ತಪ್ಪು ಮಾಡಿದ್ವಿ ಅಂತ ನೀವು ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಲ್ಲ, ಅಲ್ಲ ನಾವು ಹುಲ್ತಿನ ಥರ ಕಾಣಿಸ್ತಾ ಇದ್ದೀವ ನಿಮಗೆ ಅಂತಾನೆ. ಆಗ ಅಲ್ಲ ಸ್ವಾಮಿ, ನೀವು ತಾನೇ ಹೇಳಿದ್ದು ನಾವೆಲ್ಲ ಅಂದರೆ ಅವ್ರ ಕತ್ತೆಗಳು ಅಂತ ಇದ್ದ, ಕತ್ತೆಗಳಿನ್ನೇನು ತಿಂತವೆ ಅಂತಾನೆ. ಆಗ ಅವನಿಗೆ ಅನಿಸುತ್ತೆ, ಏಕೆಂದರೆ ಕತ್ತೆಗಳು ಅಂತ ನೀವು ತಾನೇ ಅವ್ರನ್ನ ಪರಿಚಯ ಮಾಡಿಸಿದ್ದು ಅಂದಾಗ, ಈಗ ಕತ್ತೆಯವ್ರಿಗೆ ದೊಡ್ಡವ್ರು ಯಾರಿರ್ತಾರೆ ಅವರು ಸಹ ದೊಡ್ಡ ಕತ್ತೆನೇ ಅಲ್ವಾ ಅಂತ. ಆಗ ಅವನಿಗೆ ಅನಿಸುತ್ತೆ, ಅರೆ ನಾನು ಎಲ್ಲರ ಮುಂದೆ ಎಷ್ಟು ಅವಮಾನ ಮಾಡಿದೆ ಅಲ್ವಾ, ನನ್ನ ಹೆಸರನ್ನು ಗಳಿಸೋಕೆ ಹೋಗಿ ಇನ್ನೊಬ್ಬರನ್ನ ನಾನು ಕೆಳಮಟ್ಟದಲ್ಲಿ ನೋಡಿದೆ ಅಲ್ವಾ ಅಂತ ಆ ಒಂದು ಪಂಡಿತನಿಗೆ ಆಗ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ, ಅಂದರೆ ರಿಯಲೈಸೇಷನ್ ಆಗುತ್ತೆ. ಹಾಗೆಯೇ ಬಾಬರವರು ಸಹ ನಾವು ಮಕ್ಕಳಿಗೆ ಹೇಳ್ತಾರೆ, ಇನ್ನೊಬ್ಬರು ಅಂದರೆ ನಮ್ಮನ್ನು ಅಂದರೆ ನಾವು ಹೆಸರು ಗಳಿಸೋಕ್ಕೋಸ್ಕರ ಇನ್ನೊಬ್ಬರು ನಾವು ಕೆಳಮಟ್ಟದಲ್ಲಿ ತುಣಿಯೋದಾಗಿರ್ಬೋದು ಅಥವಾ ಕೆಳಮಟ್ಟದಲ್ಲಿ ಅವ್ರನ್ನ ನೋಡೋದಾಗಿರ್ಬೋದು, ಅದನ್ನು ನಾವು ಮಾಡಬಾರ್ದು. ಏಕೆಂದರೆ ಈಗ ನಾವು ಜಾಸ್ತಿ ಏನು ಮಾಡ್ತೀವಿ ಅಂದರೆ ಬೇರೆಯವರಲ್ಲಿ ಅವಗುಣಗಳನ್ನು ನೋಡ್ತೀವಿ. ನನ್ನನ್ನು ನಾವು ಏನು ಅನ್ಕೋತೀವಿ ಅಂದರೆ, ನಾನೇ ಗುಣವಂತ, ನನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಅನ್ಕೋತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರಲ್ಲೂ ಸಹ ಗುಣಗಳನ್ನು ನೋಡಿ ಮಕ್ಕಳೇ. ಗುಣವನ್ನು ಯಾರು ನೋಡ್ತಾರೆ ಅವರೇ ಗುಣವಂತರಾಗ್ತಾರೆ ಹೊರತು ಅವಗುಣ ನೋಡೋವಂಥವ್ರು ಯಾವತ್ತಿದ್ರೂ ಅವಗುಣ ಇರೋವಂಥವ್ರೇನೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಪ್ರತಿಯೊಬ್ಬರಲ್ಲೂ ಸಹ ಗುಣಗಳನ್ನು ನೋಡಬೇಕು, ಗುಣಗಳನ್ನೇ ವರ್ಣನೆ ಮಾಡಬೇಕು. ಆಗ ಮಾತ್ರ ನಾವು ಗುಣವಂತರಾಗಲಿಕ್ಕೆ ಸಾಧ್ಯ. ಯಾವುದೇ ಕಾರಣಕ್ಕೂ ನಮ್ಮ ಹೆಸರನ್ನು ಗಳಿಸ್ಲಿಕ್ಕೆ ಇನ್ನೊಬ್ಬರು ಹೆಸರನ್ನು ನಾವು ಕೆಡಿಸಬಾರ್ದು. ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.